ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ. ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಯಾವ ರೀತಿ ಆಗ್ತತಿ ಅನ್ನುವಂಥದ್ದನ್ನು ನಾವು ಇವತ್ತು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಸೊ ಫಸ್ಟ್ ಮಗು ಹುಟ್ಟಿದಾಗ ಯಾವುದೇ ರೀತಿ ಪರಿಕಲ್ಪನೆ ಮಗುಗೆ ಇರೋದಿಲ್ಲ. ಒಂಥರ ಬಿಳಿ ಹಾಳಿದ್ದಂಗೆ ಅದು. ಸೊ ಆ ಹಾಳಿ ಒಳಗಡೆ ಏನು ಬರಿಬೇಕನ್ನೋದನ್ನು ಪಾಲಕರು, ಕುಟುಂಬದ ಸದಸ್ಯರು ಮತ್ತು ಸಮಾಜದ ವ್ಯಕ್ತಿಗಳು ನಾವು ನಿರ್ಧಾರ ಮಾಡೋರು. ಮಗು ಫಸ್ಟ್ ಈ ಜಗತ್ತಿಗೆ ಬಂದಾಗ ಅತ್ಯಂತ ಕ್ಲಿಯರ್ ಆಗಿ ಬಂದಿರ್ತದೆ. ಯಾವುದೇ ರೀತಿಯಾದಂಥ ರಾಗ, ದ್ವೇಷ ಭಾವನೆಗಳಾಗಲಿ ಅಥವಾ ಪ್ರೀತಿ ಆಗಲಿ ಅಥವಾ ದ್ವೇಷ ಆಗಲಿ ಏನೂ ಇರೋದಿಲ್ಲ. ಸ್ವಚ್ಛ ಮನಸ್ಸಿನಿಂದ ಮಗು ಈ ಭೂಮಿಗೆ ಬಂದಿರ್ತದೆ. ಈ ಮಗು ಈ ಭೂಮಿಗೆ ಬಂದ ಬಳಿಕ ಮಗು ಏನು ಮಾಡ್ತಿರ್ತೈತೆ ಅಂತಂದ್ರೆ, ನಾನು ಯಾರು, ನಾ ಎಂಥ ವ್ಯಕ್ತಿ, ಆಮೇಲೆ ನನ್ನ ಸ್ವಭಾವ ಎಂಥದ, ನಾ ಏನು ಮಾಡವ, ಇದನ್ನು ಕಂಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತದೆ ಫಸ್ಟ್. ಸೊ ಆ ಪ್ರಯತ್ನದೊಳಗಡೆ ಇದ್ದಾಗ ನಾವು ಆ ಮಗುವಿಗೆ ಏನನ್ನು ಹೇಳಿಕೊಡ್ತೀವಿ ಅಥವಾ ಆ ಮಗುವಿನ ಬಗ್ಗೆ ನಾವು ಏನೇನು ಮಾತಾಡ್ತೀವಿ ಅದರ ಆಧಾರದ ಮೇಲೆ ಮಗು ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ತೈತಿ. ಸೊ ಉದಾಹರಣೆಗೆ ಕೆಲವು ಪಾಲಕರು ಹೇಳ್ತಿರ್ತಾರೆ, ಇವ್ನು ಭಾಳ ಮಂಡದನ್ರಿ, ಒಟ್ಟೆ ಹೇಳಿದ್ದು ಕೇಳಂಗಿಲ್ಲ ಅಂತ ರಿಪೀಟೆಡಾಗಿ ಭಾಳ ಮಂದಿ ಮುಂದೆ ಹೇಳಕತ್ತಿದ್ರಂದ್ರೆ ಆ ಮಗುವಿಗೆ ಏನು ಅನಿಸ್ತೈತೆ ಅಂದ್ರೆ, ನಾ ಮಂಡದನು, ನಾ ಹೇಳಿದ್ದು ಕೇಳಂಗಿಲ್ಲ. ಸೊ ಅದೇ ಥರದ ವರ್ತನೆನ ಮುಂದುವರಿಸ್ತೈತೆ ಮಗು. ಮತ್ತು ಇನ್ನು ಕೆಲವೊಬ್ರು ಹೇಳ್ತಿರ್ತಾರೋ, ಇಲ್ಲ ಅವ್ನು ಭಾಳ ಟಿ ವಿ ನೋಡ್ತಾನೆ ರೀ, ಭಾಳ ಫೋನ್ ನೋಡ್ತಾನೆ ರೀ, ಫಿಕ್ಸ್. ಹಿಂಗೆ ಎಲ್ಲರದ್ದು ಮುಂದೆ ಹೇಳ್ಕೊತ ಹೋಗ್ತಾರೋ, ಮಗುವಿನ ಮುಂದೆ ಹೇಳ್ತಾರೋ, ಅವಾಗ ಮಗುಗೆ ಏನಾಗ್ತೈತಿ, ನಾ ಭಾಳ ಟಿ ವಿ ನೋಡ್ತಾನು ಮತ್ತು ಫೋನ್ ನೋಡ್ತಾನು, ನನ್ನ ವ್ಯಕ್ತಿತ್ವ ಹಿಂಗೆ ಅಂತ ಪರಿಕಲ್ಪನೆ ಮಗುವಿನೊಳಗಡೆ ಫಿಕ್ಸ್ ಆಗ್ತದೆ. ಇನ್ನು ಕೆಲವ್ರು ಹೇಳ್ತಾರೆ, ಇವನು ಭಾಳ ಹೊಡಿತಾನೆ ರೀ, ಬಡಿತಾನು ಬೇರೆ ಹುಡುಗರನ್ನೆಲ್ಲ ಅಂಥೇಳಿ ಕೆಲವ್ರು ಹೇಳ್ತಾರೆ. ಅವಾಗ ಮಗುಗೆ ತಾನು ಅದೇ ರೀತಿಯಾಗಿರುವಂಥ ವ್ಯಕ್ತಿ ಅಂತೇಳಿ ತಿಳಿದು ಅದೇ ಥರದ ನಡವಳಿಕೆಗಳನ್ನು ಮಗು ಪ್ರದರ್ಶನ ಮಾಡೋಕ್ಕೆ ಚಾಲೂ ಮಾಡ್ತದೆ. ಸೊ ಮತ್ತು ಇನ್ನೂ ಕೆಲವೊಬ್ರು ಹೇಳ್ತಿರ್ತಾರೆ, ನೋಡಿದ್ದೀವಿ ನಾವು, ಇಲ್ಲ ನಮ್ಮ ಮಗು ಭಾಳ ಶಾಣೆ ಅದಾನ ರೀ, ಭಾಳ ಚಲೋ ಅದಾನ, ಇವಾಗೆಲ್ಲ ತಿಳಿತೈತಿ, ಇವನು ಎಲ್ಲದಕ್ಕೂ ಸ್ಪಂದಿಸ್ತಾನು ಅಂಥೇಳಿ ಇನ್ನು ಕೆಲವು ಪಾಲಕರು ಮಾತಾಡ್ತಿರ್ತಾರೆ. ಸೊ ಆ ಮಕ್ಕಳನ್ನು ನೀವು ಗಮನಿಸ್ರಿ, ಅವು ಅದೇ ಥರನ ನಡವಳಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾವೆ. ಅಂದ್ರೆ ಒಟ್ಟಾರೆ ಇದರ ಅರ್ಥ ಏನಂತಂದ್ರೆ, ನಾವು ಮಗುವಿನ ಬಗ್ಗೆ ಯಾವ ಪರಿಕಲ್ಪನೆಯನ್ನು ಇಟ್ಕೊಳ್ತೀವಿ, ಮುಖ್ಯವಾಗಿ ನಮ್ಮ ನಂಬಿಕೆಯ ಆಳದೊಳಗಡೆ ಮಗುವಿನ ಬಗ್ಗೆ ಏನದ ಅನ್ನುವಂಥದ್ರ ಆಧಾರದ ಮೇಲೆ ಮಗುವಿನ ವ್ಯಕ್ತಿತ್ವ ನಿರ್ಮಾಣ ಆಗೋದು ಹೋಗ್ತದೆ. ಸೊ ನಾವು ಮಗು ಬಗ್ಗೆ ಈ ವ್ಯಕ್ತಿ ಒಳ್ಳೆಯವದಾನ, ಇವು ಚಲೋ ಅದಾನ, ಇವು ಚಲೋ ಶಾಣೆ ಅದಾನ, ಇವು ಹೇಳಿದ್ದು ಕೇಳ್ತಾನು, ಇವು ನಾವು ಸುಮ್ಮನಿರಂದ್ರೆ ಇಂತಾನ, ಇವು ಚಲೋ ಊಟ ಮಾಡ್ತಾನು, ಇವನ್ನೆಲ್ಲನೂ ನಾವು ಹೇಳ್ಕೊತ ಹೋದ್ವಿ ಅಂದರೆ ಮಗುಗೆ ನನ್ನ ವ್ಯಕ್ತಿತ್ವ ಇಂಥದ್ದು ಅಂಥೇಳಿ ಪರಿಕಲ್ಪನೆ ಫಿಕ್ಸ್ ಆಗ್ತದೆ. ಸೊ ಈ ಒಂದು ತಂತ್ರಗಾರಿಕೆಯನ್ನು ಅಥವಾ ಈ ವಿಚಾರವನ್ನು ಪಾಲಕರು ತಿಳ್ಕೊಂಡ್ರಂದ್ರೆ ಎಷ್ಟು ಸುಲಭ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಿರಿ. ನಮ್ಗೆ ನಮ್ಮ ಮಗು ಏನಾಗಬೇಕು ಅಂತ ನಿರೀಕ್ಷೆ ಇರ್ತೈತಲ್ಲ, ಅದನ್ನು ನಾವು ಮಗುವಿನ ಬಗ್ಗೆ ಹೇಳ್ಕೊತ ಹೋದ್ವಿ ಅಂದ್ರೆ ಮಗುವಿನ ಎದುರುಗಡೆ, ಮಗುವಿನ ಹಿಂದುಗಡೆ ಅಥವಾ ಮಗುವಿನ ಅಬ್ಸೆಂಟ್ ಒಳಗೆ ಅದ್ರ ಸಹಿತ ಬೇರೆಯವ್ರ ಮುಂದೆ, ಎಲ್ಲರ ಮುಂದೆ ನಾವು ಅದೇ ವಿಚಾರವನ್ನು ಹೇಳ್ಕೊತ ಹೋದ್ವಿ ಅಂದ್ರೆ ಮಗು ಸಹಜವಾಗಿ ಅದೇ ಥರ ಇರೋದಕ್ಕೆ ಪ್ರಯತ್ನ ಮಾಡ್ತೈತಿ. ಇದು ಭಾರಿ ಸರಳವಾದಂಥ ವಿಚಾರ. ಬಟ್ ಇದು ಅರ್ಥ ಆಗ್ಲಾರ್ದ ನಾವೇನು ಮಾಡ್ತೀವಿ, ಬಾಯಿಲೆ ಅನ್ನೋದನ್ನು ಆ್ಯಕ್ಚುಯಲ್ ನಮಗಿದ್ರ ಈ ಟೆಕ್ನಿಕ್ಕು ಈ ತಂತ್ರಗಾರಿಕೆ ಗೊತ್ತಿರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಇವು ಭಾಳ ಉಡಾಳದನ್ರಿ, ಇವು ಭಾಳ ಹುಮ್ಮದಾನು, ಭಾಳ ಒಟ್ಟು ಇವ ಕಿರಿಕಿರಿ ಮಾಡ್ತಾನು, ಭಾಳ ಅಳತಾನು, ಇಂಥವನ್ನೆಲ್ಲ ನೆಗೆಟಿವ್ ಆಗಿ ಮಾತಾಡ್ತೀವಿ. ಬಟ್ ನಮ್ಮ ಮನಸ್ಸಿನಾಗ ಹಂಗೆ ಆಗಲಿ ಮಗು ಅಂತ ಇರೋದಿಲ್ಲ. ನಮ್ಮ ಮಗು ಶಾಣೆ ಆಗಬೇಕು, ಅಭ್ಯಾಸದಾಗ ಶಾಣೆ ಆಗಬೇಕು, ಆಮೇಲೆ ಉಡಾಳ್ತನ ಮಾಡಬಾರ್ದು, ಸ್ವಚ್ಛ ಇರಬೇಕು, ಹೀಗೆಲ್ಲ ನಮ್ಮ ಮನಸ್ಸಿನಾಗ ಇರ್ತದೆ. ಅದನ್ನು ಸಾಧಿಸೋ ಸಲುವಾಗಿ ಅಂತ ತಿಳಿದು ಕೆಲವೊಂದು ಸಲ ನಾವೇನು ಮಾಡ್ತೀವಿ, ಅವನ್ನ ಬೈದು ಸುಧಾರಣೆ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಅವಾಗ ಬುದ್ಧಿ ಬರ್ತೈತಿ. ನಾವು ಈ ರೀತಿಯಾಗಿ ಮಾತಾಡಿದ್ದೀವಿ ಅಂತಂದ್ರೆ ಅವ ತಾನೇ ಸುಧಾರಿಸ್ಕೊತಾನು, ಅಂದರೆ ನಮ್ಮ ಅಪ್ಪ ಬೈತಾನು, ಅವ್ವ ಬೈತಾಳು ಅಂತೇಳಿ ಸುಧಾರಿಸಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಆ ಥರದ ಮಾತುಗಳನ್ನು ಮಗುವಿನ ಮುಂದೆ ಹೇಳ್ತೀವಿ. ಬಟ್ ಮಗು ಅದನ್ನು ನಾವು ಯಾವ ಉದ್ದೇಶ ಇಟ್ಕೊಂಡು ಹೇಳತ್ತೀವಿ ಅನ್ನುವಂಥದ್ದನ್ನು ಮಗುವಿನ ಮನಸ್ಸಿನ ಮೇಲೆ ಪ್ರಭಾವ ಆಗೋದಿಲ್ಲ. ಮಗುಗೆ ನಾವು ಏನು ಹೇಳತ್ತೀವಿ ಅನ್ನೋದು ಒಂದೇ ಪ್ರಭಾವ ಆಗ್ತೈತಿ. ಸೊ ಇವ ಭಾಳ ನೆಗೆಟಿವ್ ಆದಂಥದ್ರ ಬಗ್ಗೆ ನಾವು ಅವನ ಬಗ್ಗೆ ಏನಾದ್ರು ಹೇಳಿದ್ವಿ ಅಂದರೆ, ಇವನು ಅಭ್ಯಾಸ ಸರಿ ಮಾಡೋದಿಲ್ಲ ಅಥವಾ ಮಂಡತನ ಮಾಡ್ತಾನೋ ಅಥವಾ ಅರಿವಿ ಸ್ವಚ್ಛ ಇಟ್ಕೊಳ್ಳೋದಿಲ್ಲ, ಈ ಥರದ್ದು ನಾವು ಏನಾದರೂ ಮಗುವಿನ ಮುಂದೆ ಹೇಳಿದ್ವಿ ಅಂದರೆ ಮಗು ಸುಧಾರಿಸ್ತೈತಿ ಅಂತೇಳಿ ತಿಳ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಹಂಗಾಗೋದಿಲ್ಲ. ಮಗು
ಮತ್ತಷ್ಟು ನನ್ನ ವ್ಯಕ್ತಿತ್ವ ಹಿಂಗೆ ಅಂಥೇಳಿ ಬಿಲೀವ್ ಮಾಡೋಕ್ಕೆ ಚಾಲು ಮಾಡ್ತೈತಿ. ಅದೇ ಥರದ ವರ್ತನೆನ ಹೆಚ್ಚು ಮಾಡ್ತೈತಿ. ಅವಾಗ ಪಾಲಕರಾಗಿ ನಮ್ಗೆ ದುಃಖ ಆಗಕತ್ತೈತಿ. ಇವಾಗ ಎಷ್ಟು ಬೈದರೂ ಸುಧಾರಿಸವಲ್ಲ, ಇವಾಗ ಎಷ್ಟು ಹೇಳಿದರೂ ಸುಧಾರಿಸವಲ್ಲ. ಮನೆಯವ್ರು ಬಂದ ಬಳಿಕ ಅದೇ ಕಂಪ್ಲೇಂಟ್ಸನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಇವಾಗ ನೋಡಿರಿ ಇಷ್ಟೆಲ್ಲ ಏನೂ ಅಭ್ಯಾಸ ಮಾಡೋಲ್ಲ, ಏನೂ ಇದನ್ನು ಮಾಡೋಲ್ಲ. ಈ ಥರದ್ದೆಲ್ಲ ನಾವು ಚಟುವಟಿಕೆಗಳನ್ನ ಕಂಪ್ಲೇಂಟ್ ರೂಪದೊಳಗೆ ಮನ್ಯಾಗ ಅಥವಾ ತಂದೆ ಹೊರಗಡೆಯಿಂದ ಬಂದ ಬಳಿಕ ತಾಯಿ ಹೇಳುವಂಥದ್ದು ಅಥವಾ ತಾಯಿ ಬಂದ ಬಳಿಕ ತಂದೆ ಹೇಳುವಂಥದ್ದು, ಈ ಥರದ ಪ್ರವೃತ್ತಿಗಳನ್ನು ನಾವು ರೂಢಿ ಮಾಡಿಕೊಂಡಾಗ ಅದರಲ್ಲಿ ಕೆಲಸ ಕೊಡೋದು ಉಲ್ಟಾ ಸುಧಾರಣೆ ಆಗೋದಿಲ್ಲ. ಮಗು ಮತ್ತು ಅದೇ ಒಂದು ಸ್ವಭಾವವನ್ನು ಮುಂದುವರಿಸ್ತೈತಿ. ಸೊ ಈ ಥರ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣ ಯಾವ ರೀತಿ ಆಗ್ತೈತಿ ಅನ್ನುವಂಥ ಒಂದು ನಾವು ಯಾವ ರೀತಿ ಮಕ್ಕಳ ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನು ಮಾಡಬೇಕು ಅನ್ನುವಂಥ ಸರಣಿಯನ್ನು ಇವತ್ತಿನಿಂದ ಪ್ರಾರಂಭ ಮಾಡೋಣ. ಸೊ ದಿನಾಲೂ ನೀವು ನೋಡ್ತಾ ಹೋಗ್ರಿ, ಸಾಕಷ್ಟು ವಿಚಾರಗಳ ನಿಮ್ಗೆ ಗೊತ್ತಾಗೋತಕ್ಕವ. ಇನ್ ಡೀಟೇಲ್ ಆಗಿ ನಾವು ದಿನಾಲೂ ಒಂದು ಸ್ವಲ್ಪ ವಿಚಾರಗಳನ್ನು ಈ ವಿಚಾರದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.